ನೆಕ್ಸ್ಟ್ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಫಸ್ಟಿಂದ 7th ಓದ್ತಿದ್ದು. ಅಲ್ಲಿ ಕಬಡ್ಡಿ ಮಾತ್ರ ಆಡ್ತಿದ್ದೆ. ನೆಕ್ಸ್ಟು 8th ಶರಣಬಸವೇಶ್ವರ ಪ್ರೌಢಶಾಲೆಗೆ ಬಂದೆ. ಅಲ್ಲಿ ನಂದು ಎಲ್ಲ ಸೀನಿಯರ್ಸ್ ನೋಡಿ ತುಂಬ ಆಸೆ ಆಯಿತು, ನಾನು ಕೂಡ ಓಡಬೇಕು, ಈ ಥರ ನಾನು ಏನಾದರೂ ಮಾಡಬೇಕು ಅಂತ. ರಾಯಪ್ಪ ಸರ್ ಬಳಗನೂರು ಅವರು ನನಗೆ ಸಹಾಯ ಮಾಡಿದರು, ಹೆಲ್ಪ್ ಮಾಡಿದರು, ರನ್ನಿಂಗ್ ಎಲ್ಲ ಚೆನ್ನಾಗಿ ಕೋಚ್ ಮಾಡಿದರು. ನೆಕ್ಸ್ಟ್ ಅಲ್ಲಿ 8th 2nd PUCವರೆಗೂ ಅಲ್ಲಿ ಓದಿದ್ದು. ನೆಕ್ಸ್ಟ್ ನಾನು ಈಗ ಹುಮ್ನಾಬಾದಲ್ಲಿ ಓದ್ತಿದ್ದೇನೆ. ಅಲ್ಲಿ ಈಗ ಡಿಗ್ರಿ ಮಾಡ್ತಿದ್ದೆ, ಫಸ್ಟ್ ಇಯರ್ BCom. ಅಲ್ಲಿ ರಂಗನಾಥ್ ಸರ್ ಅಂತ ನನಗೆ ಕೋಚ್ ಮಾಡ್ತಿದ್ದಾರೆ. ನಾನು ಮೈಸೂರು ಮತ್ತು ನೆಕ್ಸ್ಟು ಉಡುಪಿ, ಗುಲ್ಬರ್ಗ ಮುಂತಾದ ಕಡೆ ಎಲ್ಲ ಹೋಗಿ ಬಂದು ಸ್ಟೇಟ್ ಎಲ್ಲ ಆಡಿದ್ದೀನಿ. ನೆಕ್ಸ್ಟ್ ಈಗ ನಾನು ಮೊನ್ನೆ November 23 25ವರೆಗೂ ಗುಜರಾತಲ್ಲಿ 5th ಸ್ಟೂಡೆಂಟ್ ಒಲಿಂಪಿಕ್ಸ್ ನಡೀತು. ಅಲ್ಲಿ 3ರಲ್ಲಿ ಗೋಲ್ಡ್ ಮೆಡಲ್ ವಿನ್ ಆಗಿದ್ದೀನಿ. ನೆಕ್ಸ್ಟ್ ಈಗ ಆಸ್ಟ್ರೇಲಿಯಾ ಫೆಬ್ರವರಿ ಹೋಗಬೇಕಾಗಿದೆ. ಅದಕ್ಕಾಗಿ ನಾನು ತುಂಬ ಕಡುಬಡವರಿದ್ದ ಕಾರಣ ಮುಂದೆ ಹೋಗೋಕೆ ನಮಗಿಂದ ಆಗ್ತಿಲ್ಲ. ನೆಕ್ಸ್ಟ್ ನಾಡಿನ ಜನತೆ ನಮಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕೆಂದು ಕೇಳ್ಕೊಳ್ತೇನೆ. ನನಗೆ ಸಹಾಯ ಮಾಡಿದರೆ ಇದೇ ರೀತಿಯಾಗಿ ತುಂಬ ಪ್ರತಿಭೆಗಳಿರ್ತಾರೆ, ಅವ್ರಿಗೂ ಸಹ ಬೆಳೆಯೋಕ್ಕೆ ತುಂಬ ಅನುಕೂಲವಾಗ್ತದೆ ಅಂತ ಕೇಳ್ತೇನೆ. ಸರ್ ನಮ್ಮ 3 ಮಕ್ಕಳು ಸರ್, ಒಬ್ಬಕ್ಕೆ ಹೆಣ್ಮಗಳು, 2 ಗಂಡು ಮಕ್ಕಳು ಸರ್. ಸರ್ ನಾವು ಎಲ್ಲ ಬಡತನ ಮಂದಿ ಸರ್. ನಾವು ಕೂಲಿ ನಾಳೆ ಮಾಡಿ ಸರ್, ಮೇಸನ್ ಕೆಲಸ ಮಾಡೋಕೆ ಸರ್. ಯಾರನ್ನ ಕೂಲಿ ಕರೆದ್ರೆ 200 ರೂಪಾಯಿ ಕೊಡ್ತೀನಿ, 300 ರೂಪಾಯಿ ಕೊಡ್ತೀನಿ, ಬಾರಪ್ಪ ಅಂತ ಕರೀತಾರೆ ಸರ್. ಆ ಕೂಲಿ ಮಾಡಿ ನಾವು ಚಂಜೆ ಮಾಡಿ ಮನೆಗೆ ತಂದು ಅದನ್ನೇ ಅಕ್ಕಿ ಎಣ್ಣೆ ಬೇಳೆ ತಂದು ಅದನ್ನೇ ಮಾಡ್ಬೇಕು ಸರ್. ಹೆಣ್ಣು ಮಕ್ಕಳು ಮಾಡಿದ್ಮೇಲೆ ಒಂದು ಸಲ ಉಣ್ತೀವಿ ಸರ್, ಒಂದು ಸಲ ಊಟನ ಮಾಡೋಣ ಸರ್. ನಮ್ಮ ಹೆಣ್ಮಕ್ಳು ಸಂತೆಗೆ ಹೋಗ್ತಾರೆ ಸರ್, 100, 150, 200 ರೂಪಾಯಿ ತರ್ತಾರೆ ಸರ್. ಒಂದು ಸಲ ಹುಡ್ರಿ ಒಂದು ಸಲ ಹಬ್ಬ ಬಂದ್ರೆ ಹುಡ್ರಿಗೆ ಬಟ್ಟೆ ತರಕಾರ ದುಡ್ಡಿರೋಣ ಸರ್. ಯಾರೋ ಇನ್ನೊಬ್ಬರಲ್ಲಿ ಯಾರು ಸಾಲ ಪಾಲ ಕೇಳ್ಬೇಕಂತ ಸರ್. ಅವ್ರು ಏನಂತಾರೆ ನಮ್ಮ ತಲೆ ರೊಕ್ಕಿಲ್ಲಪ್ಪ, ನಿಮ್ಗೆ ಎಲ್ಲಿ ಕೊಡಮ್ಮ ಅಂತ ಒಬ್ಬರು ಅಂತ ಸರ್. ಒಬ್ಬರು ಏನು ಮಾಡ್ತಾರೆ, ರೊಕ್ಕಿಲ್ಲಪ್ಪ ನೋಡಮ್ಮ, ನಾಳೆ ನೋಡಮ್ಮ ಅಂತಾರೆ. ನಾಳೆ ಅನ್ಕಂಡು ಹಿಂಗೆ ಹೊಂಟಾರೆ ಸರ್. ಒಬ್ಬರು ಕೈ ಎತ್ತಿ ಜನ ಆತಿ ಯಾರತಿ ರೊಕ್ಕ ಕೊಟ್ಟಿಲ್ಲ. ಹುಡ್ರಿಗೆ ಅದೇ ಬಟ್ಟೆ ಒಯ್ಯಬೇಕು, ಅದೇ ಬಟ್ಟೆ ಇಸ್ತ್ರಿ ಮಾಡಿ ಹುಡ್ರಿಗೆ ಹಬ್ಬ ಹುಣಿಗೆ ಬಂದ್ರೆ ಅದೇ ಬಟ್ಟೆ ಹಾಕಿ ಸರ್. ಬರ್ತಂದ ಸರ್ ಮಗಳು, ಯಪ್ಪ ಅಲ್ಲಿ ಹೋಯ್ತೀನಿ ಸಾಲಿ, ಇಲ್ಲಿ ಹೋಯ್ತೀನಿ ನೋಡಮ್ಮ, ನಮ್ಮ ತಲೆ ರೊಕ್ಕ ಇಲ್ಲ ಏನಿಲ್ಲ, ನೀ ಇಲ್ಲಿ ಹೋಗ್ತಮ್ಮ ಸಾಲಿ, ಯಾವ್ದಾರು ಬರ್ತಂದ ಸಾಲಿ ಓದಮ್ಮ ಅಂತ ಅದು ಸರ್. ಅಂದೇ ಸಹ ಅಲ್ಲಿ ಇಲ್ಲಿ ಹೊಸಿಗೆ ಇದು ಮಾಡಿ ಸರ್. ಮಗಳು ಮುಂದರಿಬೇಕಂತ ಸರ್. ಅಂತ ನಮ್ಮದಲ್ಲಿ ದುಡ್ಡಿಲ್ಲ ಸರ್. ಆರ್ಥಿಕ ಯಾರು ಸಹಾಯ ಮಾಡಿದ್ರೆ ನಮಗೆ ಭಾಳ ಪುಣ್ಯ ಸರ್. ಅವರೆಲ್ಲರೂ ಯಾರು ಹಿರಿಯರು ದೊಡ್ಡವರು ಸಣ್ಣವರು ಸರ್ಕಾರದಲ್ಲಿ ಸಹ ಏನೋ ನಮ್ಮ ವ್ಯವಸ್ಥೆ ಮಾಡಿದ್ರೆ ನಾವೇನೋ ಸ್ವಲ್ಪ ಮಗಳೇ ಸಹ ಏನೋ ಮುಂದೆ ಬರೋದು ಸರ್. ನಮ್ಗೆ ಭಾಳ ಖುಷಿ ಆಗ್ಬಿಟ್ಟು ಸರ್. ಮಗಳು ಅಲ್ಲಿ ಹೋಗ್ಬೇಕು ಇಲ್ಲಿ ಸಾಧನೆ ಮಾಡ್ಯಾಳ ಸರ್, ಬೇಕಾದಷ್ಟು ಮಾಡ್ಯಾಳ. ಅದನ್ನ ಜನ ಮುಂದೆ ಬರೋದು, ಸರ್ಕಾರ ಮುಂದೆ ಬರೋದು. ಸಹಾಯ ಮಾಡಿಗೆಸಿ ಯಾವುದನ್ನ ಹುಡುಗಿನ ಎತ್ತಿಡಬೇಕು ಮಾಡಬೇಕು ಅಂಬೋದು ಜನ ಮುಂದೆ ಬರೋಲ್ಲ ಸರ್. ಅದನ್ನೇ ನಾವು ಎಲ್ಲ ಕೇಳಿ ಕೊರಿಗೆ ಮನೆಗೆ ಕುಂತಿ ಸರ್. ಬಂದು ಇನ್ನೂವರೆ ಆದ್ರೆ ಮಂದಿ ಯಾರು ಬಂದು ಕೇಳೋರು ಸರ್. ಕೊರಿಗೆ ಭಾಳ ಕಷ್ಟ ಆಗಿಬಿಟ್ಟು ಸರ್. ಮಗಳು ಏನಪ್ಪ ಮುಂದಕ್ಕೆ ಹೆಂಗೆ ಮಾಡಮ್ಮ ಹೆಂಗಿಲ್ಲ ಅಂತ ಮಗಳೇ ಕಿರಿಕಿರಿಸಿದ್ರು. ಒಬ್ಬರು ಬಂದು ಕೇಳೋರಿಲ್ಲ, ಆರ್ಥಿಕ ಸಹಾಯ ಮಾಡಿರಲ್ಲ. ಕರ್ನಾಟಕ ಒಳಗೆ ಹೆಂಗಾತಿ ಏನಂತ ಒಬ್ಬರು ಜನ ಕೇಳೋರು ಯಾರು ಇಲ್ಲ ಹಂಗೆ ಸರ್. ಸ್ಟೂಡೆಂಟ್ ಒಲಿಂಪಿಕ್ಸ್ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ರೇಣುಕಾ ನಿರ್ಪಾದಿ ಅವರು 3 ಚಿನ್ನದ ಪದಕಗಳೊಂದಿಗೆ ಪ್ರಥಮ ಸ್ಥಾನ ಪಡೆದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿರೋದು ಚಿನ್ನದ ನಾಡಿನ ಜನತೆಗೂ ಕೋಚ್ ಆಗಿರುವಂಥ ನನಗೂ ಕೂಡ ಹರ್ಷವೆನಿಸ್ತದೆ. ಆದರೆ ಆ ರೇಣುಕಾ ಅವರು ಸತತ ಧಾರವಾಡ ಕ್ರೀಡಾಂಗಣದಲ್ಲಿ ಅಭ್ಯಾಸದೊಂದಿಗೆ ಪರಿಶ್ರಮದೊಂದಿಗೆ ಸಾಕಷ್ಟು ಫಿಟ್ ಆಗಿರೋದ್ರಿಂದ, ಇಂಥ ಒಂದು ಕೆಪಾಸಿಟಿ ಇರೋದ್ರಿಂದ ಆ ವಿದ್ಯಾರ್ಥಿ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ಅಂದರೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಈ ಒಂದು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಒಲಿಂಪಿಕ್ಸ್ಗೆ ಹೋಗಬೇಕಾದ್ರೆ ಭಾಳಷ್ಟು ಅದಕ್ಕೆ ಆರ್ಥಿಕ ಸಹಾಯ ಬೇಕಾಗ್ತದೆ. ಕಡು ಬಡತನ ಇದೆ, ಅವ್ರದ್ದು ಶೆಡ್ ಇದೆ. ನಾವು ಕೂಡ ಈಗಾಗಲೇ ಸಾಕಷ್ಟು ಸಹಾಯವನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಸರ್ಕಾರ ಕೂಡ ಕೈ ಜೋಡಿಸ್ಬೇಕಾಗ್ತದೆ. ಮತ್ತು ಎಲ್ಲ ದಾನಿಗಳು ಕೂಡ ದಾನಿಗಳು ಕೂಡ ಕೈ ಜೋಡಿಸಿದರೆ ಭಾಳ ಒಳ್ಳೆಯದಾಗ್ತದೆ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಂದು ಕೀರ್ತಿ ಪತಾಕೆಯನ್ನು ಭಾರತ ದೇಶದಲ್ಲಿ ಆರಿಸ್ತಾಳೆ ಅಂತ ನನಗೆ ಅನಿಸ್ತಾ ಇದೆ. ಆ ಒಂದು ಕೆಪಾಸಿಟಿ ಇದೆ ಆ ವಿದ್ಯಾರ್ಥಿ ಹತ್ರ ಸರ್. ಈಗ ಭಾರತ ದೇಶದಲ್ಲಿ ಒಂದು ಒಳ್ಳೆಯ ಓಟಗಾರ್ತಿಯಾಗಿ ನಾನು ಹೊರಮಿಂಚಬೇಕು, ಇನ್ನೊಂದು ಒಲಿಂಪಿಕ್ಸಿಗೆ ನಾನು ಹೆಜ್ಜೆ ಇಡಬೇಕಾಗ್ತದ ಅಂತ ಹೇಳ್ತಾರೆ. ಹೆಲ್ಪ್ ಆಗ್ಬೇಕು ಸರ್. ಭಾಳ ಬಡತನ ಇದೆ ಸರ್. ಸರ್ಕಾರದಿಂದ ಆಗಿರ್ಬೋದು ಅಥವಾ ದುಡ್ಡಿರ್ತಕ್ಕಂಥ ದಾನಿಗಳಾಗಿರ್ಬೋದು, ಅವರು ಮುಂದೆ ಬಂದು ಇಂಥ ವಿದ್ಯಾರ್ಥಿ ಒಂದು ಚಿಕ್ಕ ಗ್ರಾಮದಲ್ಲಿ ಪ್ರತಿಭೆಯನ್ನು ಹೊರಹಾಕ್ತಿದ್ದಾಳೆ ಅಂದರೆ ಅವರು ಕೂಡ ಒಳ್ಳೆಯ ಸಹಾಯ ಸಹಕಾರ ಮಾಡಿದರೆ ಇನ್ನಷ್ಟು ಹೆಚ್ಚು ಉತ್ಸಾಹ ಆಗ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ ಸರ್.